ಏನು ಈ ದಿನ ಶಿಕ್ಷಣ ಭೀಷ್ಮ ಗಂಗಾಧರೆಯವರ ಸ್ಮರಣಾರ್ಥ ಪುಣ್ಯ ಸ್ಮರಣಾರ್ಥ ನಮ್ಮ ಮಂಜುನಾಥ್ ನನ್ನ ಸ್ನೇಹಿತ ಅವನಿಲ್ಲಿ ಕಮ್ಮಿ ಅಂದರೆ ಒಂದು 5,000 ಜನಕ್ಕೆ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದ್ದಾನೆ. ತುಂಬ ಖುಷಿ ಆಯ್ತು. ಯಾಕಂದ್ರೆ ನನ್ನ ಸ್ನೇಹಿತ ಅವನಿಗೇನೋ ಒಂದು ಆಸೆ ಇತ್ತು, ಅವ್ರನ್ನ ನೆನಪಾರ್ತು. ಯಾಕಂದ್ರೆ ಅವನು ಅದೇ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥದ್ದು, ನಾನು ಅದೇ ಸಂಸ್ಥೆಯಲ್ಲಿ ಓದಿರ್ತೇನೆ, ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಾನು ಕೂಡ ಜರ್ನಲಿಸಮ್ ಓದಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಜಿಲ್ಲೆಯಲ್ಲಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಎಜುಕೇಷನ್ ವಿಚಾರವಾಗಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸನ ಶಿಕ್ಷಣ ಭೀಷ್ಮ ಗಂಗಾಧರೆಯವರ ಸಂಸ್ಥೆಯಲ್ಲಿ, ಸಿದ್ಧಾರ್ಥ ಸಂಸ್ಥೆಯಲ್ಲಿ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡಿದರೆ ಅದು ಕಮ್ಮಿ ಬಜೆಟ್ನಲ್ಲಿ. ಯಾಕಂದರೆ ಎಲ್ಲ ಕಡೆ ಪ್ರತಿಯೊಬ್ಬರು ಇವತ್ತೇನಿದೆ, ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಬಿಸ್ನೆಸ್ ಆಗಿದೆ. ಯಾರೇ ಆದ್ರೂ ಬಿಸ್ನೆಸ್ ದುಡ್ಡು ಹಾಕಬೇಕು, ದುಡ್ಡು ಎತ್ತೀವಿ ಅನ್ನೋ ಮನೋಭಾವನೆಯಲ್ಲೇ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇರೋದು. ಆ ಕಾಲಘಟ್ಟದಲ್ಲಿ ಬಡವರಿಗೆ ವಿದ್ಯಾಭ್ಯಾಸ ಸಿಗಲಿ ಅಂತ ಎಡೆಡ್ ಸ್ಕೂಲ್ಗಳನ್ನ ಹಳ್ಳಿಗಳಲ್ಲೂ ಮಾಡಿ, ಹಳ್ಳಿ ಜನಗಳು ಅದರಲ್ಲೂ ಮೂಲವಾಗಿ ರೈತಾಪಿ ವರ್ಗದವ್ರಿಗೆ ಎಜುಕೇಷನ್ ಸಿಗಲಿ ಅಂತೇಳಿ ಗಂಗಾಧರೆಯವರು ಇಡೀ ಜಿಲ್ಲೆಯಲ್ಲಿ ನೂರಾರು ಎಡೆಡ್ ಸ್ಕೂಲ್ಗಳನ್ನ ತೆಗೆದು ಅಲ್ಲಿ ವಿದ್ಯಾಭ್ಯಾಸಗಳನ್ನ ಕೊಟ್ಟು ಅಲ್ಲಿಂದ ಓದಿ ಅತ್ಯುತ್ತಮ ಸ್ಥಾನಗಳು ಹೋಗಿರ್ತಕ್ಕಂಥ ಲಕ್ಷಾಂತರ ಉದಾಹರಣೆಗಳಿವೆ. ಆದ್ದರಿಂದ ಅವ್ರನ್ನ ನೆನೆಸ್ತಕ್ಕಂಥದ್ದು, ಅವ್ರು ಮಾಡಿರೋ ಕಾರ್ಯಕ್ಕೇ ಶಿಕ್ಷಣ ಭೀಷ್ಮ ಅಂತಕ್ಕಂಥ ಅವ್ರಿಗೆ ಬಿರುದು ಬಂದಿರೋದು. ಆದ್ದರಿಂದ ಅದನ್ನು ಅದೇ ರೀತಿ ತಂದೆ ಆದಿಯಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೂ ಸಹ ಈ ಸಂಸ್ಥೆನ ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಮಾಜದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಳಕಳಿ, ಜನಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ಪ್ರೀತಿ, ಅವೆಲ್ಲ ನಮಗೆಲ್ಲ ಮಾರ್ಗದರ್ಶನ. ನಮ್ಮಂಥ ಯುವಕರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮಗೆ ಮಾರ್ಗದರ್ಶನ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಅವರಿಂದ ಸೇವೆಗಳನ್ನ ನಾವು ನಿರೀಕ್ಷೆ ಮಾಡ್ತೀವಿ. 100% ಮಾಡ್ತಾರೆ ನಮ್ಮ ಮನೋಭಾವನೆಯಲ್ಲಿ. ನಮ್ಮ ಸ್ನೇಹಿತ ಮಂಜುಗೆ ಒಳ್ಳೆಯದಾಗಲಿ, ಅವನು ಪ್ರತಿ ವರ್ಷ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮಾಡ್ಕೊಂಡು ಹೋಗಲಿ. ಅವನಿಗೂ ಭಗವಂತ ಅವನಿಗೆ ಈ ಎಲ್ಲ ಒಳ್ಳೆ ಕಾರ್ಯಗಳು ಮಾಡೋಂಥ ಶಕ್ತಿ ಕೊಡಲಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.